Friends. ನೋಡಿ, ಈಗ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ಮಾಡಿದ್ದಾರೆ. ಹೇಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಬ್ಯಾರಿಕೇಡ್ಗಳು, CCTVಗಳು ಮತ್ತು QR ಕೋಡು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ ಕಮಿಷನರ್ ಅವರು. ಇವೆಲ್ಲವನ್ನು ನೋಡ್ತಾ ಇದ್ರೆ ಇನ್ನೇನೋ ಕೌಂಟೌನ್ ಶುರುವಾಗಿದೆ. ಪೊಲೀಸರಿಗೂ ಕೂಡ ಬಹಳ ಸವಾಲಿನ ಕೆಲಸ ಈ ಮೂಮೆಂಟ್ ಏನಿದೆ. ಇನ್ನು ಮೈಸೂರು ಕಡೆಗೆ ಹೋಗ್ತಾ ಇದೀವಿ ನಾವು. ಮೈಸೂರಿನಲ್ಲಿ ಸೆಲೆಬ್ರೇಷನ್ ಹೇಗಿದೆ ಅಂತೇಳಿ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪುನೀತ್ ಜಾಯ್ನ್ ಆಗ್ತಿದ್ದಾರೆ. ಪುನೀತ್, ಸಾಂಸ್ಕೃತಿಕ ನಗರಿ ಯಾವ ರೀತಿಯಾಗಿ ಸಜ್ಜಾಗ್ತಾ ಇದೆ ಈಗ 2020 ಬರಮಾಡಿಕೊಳ್ಳಿಕ್ಕೆ, ಮತ್ತು ಜನ ಯಾವ ರೀತಿ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿ? ಮುಖದಲ್ಲಿ ನಗು. ಆಹಾ, ನನ್ನ ಮನಸ್ಸಲ್ಲಿರೋ ಆಸೆ ಇವತ್ತು ನೆರವೇರ್ತಾ ಇದೆಯಲ್ಲ ಪ್ರಭು. ಈಗಾಗಲೇ ಮೈಸೂರಿನಲ್ಲಿ ನ್ಯೂ ಇಯರ್ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದ್ದೂರಿ ಕಾರ್ಯಕ್ರಮಗಳೊಂದಿಗೆ ಮೈಸೂರು ನೂತನ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಒಂದು ಕಡೆ ಮೈಸೂರಿನ ಅರಮನೆಯ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಮೈಸೂರಿನ ಕ್ಲಬ್ಗಳು, ಶಬ್ಗಳಲ್ಲಿ ಈಗಾಗಲೇ ಸಂಗೀತ ಗಾಯನಗಳಿರ್ಬೋದು, ನೃತ್ಯ ಪ್ರದರ್ಶನಗಳಿರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳು ನೆರವೇರ್ತಾ ಇದ್ದೇವೆ. ಈಗ ನಾವು ಮೈಸೂರಿನ ಕಾಸ್ಮೋಪಾಲಿಟನ್ ಕ್ಲಬ್ ನಲ್ಲಿ ಇದ್ದೇವೆ. ಈ ಒಂದು ಕ್ಲಬ್ ನಲ್ಲಿ ಸುಮಾರು 135 ವರ್ಷದ ಇತಿಹಾಸ ಇರತಕ್ಕಂತ ಒಂದು ಕ್ಲಬ್ ಇದಾಗಿರ್ತಕ್ಕಂಥದ್ದು. ರಾಜರ ಕಾಲಗಳಿಂದಲೂ ಕೂಡ ಇರತಕ್ಕಂತ ಈ ಒಂದು ಕ್ಲಬ್ ನಲ್ಲಿ ಈಗಾಗಲೇ ನ್ಯೂ ಇಯರ್ ಸಂಭ್ರಮ ಆರಂಭವಾಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಕಪಲ್ಗಳು ಅಂದ್ರೆ ಈ ಒಂದು ಕ್ಲಬ್ಗೆ ಬಂದಿರತಕ್ಕಂಥ ಅತಿಥಿಗಳಿರ್ಬೋದು, ಗೆಸ್ಟ್ಗಳಿರ್ಬೋದು, ಜೊತೆಗೆ ಕ್ಲಬ್ನ ಸದಸ್ಯರ ಕುಟುಂಬಸ್ಥರಿರ್ಬೋದು, ಅವರ ಸ್ನೇಹಿತರುಗಳೆಲ್ಲರೂ ಕೂಡ ಕಪಲ್ಗಳು ಫ್ಯಾಷನ್ ಶೋ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಕಪಲ್ ಶೋ ಅಂತಾನೂ ಕೂಡ ಇದನ್ನ ಹೇಳಬಹುದು. ಆ ಮಟ್ಟಕ್ಕೆ ಕಾರ್ಯಕ್ರಮವನ್ನು ನಡೆಸಿಕೊಡೋ ಮುಖಾಂತರ ಈ ಒಂದು ಹೊಸ ವರ್ಷವನ್ನ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಗಮನಿಸಬಹುದು. ಬಹಳಷ್ಟು ಅದ್ದೂರಿಯಾಗಿ ಮೈಸೂರಿನಲ್ಲಿ ಈ ಒಂದು ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಸಂಭ್ರಮದಲ್ಲಿ ಈಗಾಗಲೇ ಕಪಲ್ಗಳು ತಮ್ಮ ಒಂದು ನೃತ್ಯವನ್ನ, ಆ ಒಂದು ಶೋವನ್ನ ಪ್ರದರ್ಶನ ಮಾಡೋ ಮುಖಾಂತರ ಈ ಒಂದು ನ್ಯೂ ಇಯರ್ ಅನ್ನ ಸಂಭ್ರಮಿಸ್ತಾ ಇದ್ದಾರೆ. ಹಳೆ ವರ್ಷಕ್ಕೆ ಗುಡ್ ಬೈ ಅನ್ನ ಹೇಳೋ ಮುಖಾಂತರ ಹೊಸ ವರ್ಷಕ್ಕೆ ಹಾಯ್ ಹೇಳಲಿಕ್ಕೆ ಎಲ್ಲರೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇಷ್ಟು ದಿನಗಳ ಕಾಲ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದಂತಹ ಕಪಲ್ ಈಗ ನ್ಯೂ ಇಯರ್ ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇದು ಬಹಳ ವಿಶೇಷವಾಗಿ ಮೈಸೂರಿನಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಕಾಸ್ಮೋಪಾಲಿಟನ್ ಕ್ಲಬ್ನ ಮ್ಯಾನೇಜ್ಮೆಂಟ್ ನ ಒಂದು ಕಾರ್ಯ ಅಂತ ಹೇಳ್ಬೋದು. ಪ್ರಮುಖವಾಗಿ ಮೈಸೂರಿನ ಎಲ್ಲ ಹೋಟೆಲ್ಗಳು, ಕ್ಲಬ್ಗಳು, ಪಬ್ಗಳಲ್ಲಿ ಈ ತರದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗುತ್ತೆ. ಈಗ ನಾವು ಗಮನಿಸಬಹುದು ಎಲ್ಲ ಮೈಸೂರಿನ ಈ ಒಂದು ಕಾಸ್ಮೋಪಾಲಿಟನ್ ಅಂದ್ರೆ CC ಕ್ಲಬ್ ನಲ್ಲಿ ಕುಟುಂಬಸ್ಥರು, ಸ್ನೇಹಿತರೊಟ್ಟಿಗೆ, ಜೊತೆಗೆ ಎಲ್ಲ ಗೆಸ್ಟ್ಗಳು ಈ ಒಂದು ನ್ಯೂ ಇಯರ್ ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ತಮ್ಮಿಷ್ಟದ ಭೋಜನವನ್ನ ಸ್ವೀಕರಿಸುವ ಮುಖಾಂತರ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಇತಿಹಾಸ ಪ್ರಸಿದ್ಧವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾನು ಒಂದಷ್ಟು ಜನರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಒಂದು ನ್ಯೂ ಇಯರ್ ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರನ್ನ ನಾವು ಗಮನಿಸಬಹುದು. ಪ್ರಮುಖವಾಗಿ ಮೈಸೂರಿನ ಈ ಒಂದು ಕಾಸ್ಮೋಪಾಲಿಟನ್ ಕ್ಲಬ್ ನಲ್ಲಿ ಬಂದಿರತಕ್ಕಂಥ ಗೆಸ್ಟ್ಗಳು. ಮೇಡಮ್, ತಾವು ಎಲ್ಲಿಂದ ಬಂದಿದ್ದೀರಿ? I am from Bangalore. ಹೇಗಿದೆ ಮೇಡಮ್ ಮೈಸೂರಿನ ಸಂಭ್ರಮ? ಸ್ಟಾರ್ಟಿಂಗ್ ಚೆನ್ನಾಗಿದೆ. ಈಗ ಐ ಥಿಂಕ್ ಫುಲ್ಲು ಚೆನ್ನಾಗಿರುತ್ತೆ ಅನ್ಸುತ್ತೆ. ಆಮೇಲೆ ಮೇಕಪ್ ಆರ್ಟಿಸ್ಟ್ ಅಂಡ್ ಸಿಂಗರ್. ಕೂಡ ಫ್ಯಾಷನ್ ಶೋ ನಲ್ಲಿ ಭಾಗಿಯಾದ್ರಿ, ಹೆಂಗ ಅನಿಸ್ತು ಮೇಡಮ್? ಇಟ್ಸ್ ವೆರಿ ನೈಸ್. ವಾವ್, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ. ಈಗ ಒಂದು ಸಿಂಪಲ್ ಟಾಸ್ಕ್ ಕೊಟ್ಬಿಡೋಣ. ಟಾಸ್ಕ್ ಇಸ್ ವೆರಿ ಸಿಂಪಲ್. ಸೊ ಲೆಟ್ ಮೀ ಗಿವ್ ಯು ದ ಬಲೂನ್ಸ್ ಆಸ್ ರೈಟ್ ನೌ. ಇದು ಮೈಸೂರಿಗೆ ಬಂದಿರತಕ್ಕಂತ ಗೆಸ್ಟ್ ಗಳ ಒಂದು ಮಾತುಗಳಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಪ್ರತಿಯೊಬ್ಬರು ಕೂಡ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಅಂದ್ರೆ ರಾತ್ರಿ 12 ಗಂಟೆವರೆಗೂ ಕೂಡ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ನೀವು ಒಂದು ನೂತನ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಸಾಕಷ್ಟು ಅದ್ಧೂರಿಯಾಗಿ ಭಾಗಿಯಾಗಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ನಮ್ಮ ನಾಡಿನ ಪರಂಪರೆ ಬಿಂಬಿಸುವಂತಹ ರೀತಿಯಲ್ಲಿ, ಜೊತೆಗೆ
ಎಲ್ಲ ರೀತಿಯ ಅಂದರೆ ಈಗಿನ ಜನರೇಷನ್ಗೆ ಬೇಕಾಗಿರತಕ್ಕಂಥ ಸಂಗೀತದ ಕಾರ್ಯಕ್ರಮಗಳಿರ್ಬೋದು, ನೃತ್ಯಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ಪ್ರಸ್ತುತಪಡಿಸುವ ಮುಖಾಂತರ ಈ ಒಂದು ಅದ್ಧೂರಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಾವು ಗಮನಿಸಬಹುದು ಈಗ ಮೊದಲಿಗೆ ಈಗಾಗಲೇ ಏನು ಒಂದಷ್ಟು ಪುಟಾಣಿ ಮಕ್ಕಳ ಒಂದು ಡ್ಯಾನ್ಸ್ ಮುಖಾಂತರ ಆರಂಭವಾದಂತಹ ಈ ಒಂದು ಕಾರ್ಯಕ್ರಮ, ತದನಂತರ ಫ್ಯಾಷನ್ ಶೋ ಆದಂತದ್ದು ಇರಬಹುದು, ಜೊತೆಗೆ ಬಹಳಷ್ಟು ಕಣ್ಮನ ಸೆಳೆಯುವಂತಹ ತರುಣಿಯರು ಇಲ್ಲಿ ಫ್ಯಾಷನ್ ಶೋ ನಲ್ಲಿ ಭಾಗಿಯಾದ್ರ ಜೊತೆಗೆ ಕಪಲ್ಸ್ ಭಾಗಿಯಾದಂತದ್ದು ಇರಬಹುದು. ನಂತರ ಇನ್ನು ಖ್ಯಾತ ಗಾಯಕರಿಂದ ಸಂಗೀತ ಪ್ರಸ್ತುತ ಆಗುವಂತ ಸಂದರ್ಭ ಕೂಡ ಇರತಕ್ಕಂಥದ್ದು. ಹೀಗಾಗಿ ರಾತ್ರಿ 12 ಗಂಟೆಯವರೆಗೂ ಕೂಡ 2026 ಬರಮಾಡಿಕೊಳ್ಳುವಂತಹ ಸಂದರ್ಭದವರೆಗೂ ಕೂಡ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಜರುಗಲಿದೆ. ಪ್ರಭು, ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಲ್ಲಿ ನೋಡ್ತಾ ಇದ್ವಿ ಸೆಲೆಬ್ರೇಷನ್ ಮೂಡ್ ಹೇಗಿದೆ ಅಂತೇಳಿ, ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿ ವೆಲ್ಕಮ್ ಮಾಡಲಿಕ್ಕೆ ಜನರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಒಂದು ಬ್ರೇಕ್ನ ನಂತರ.